ಹಾಯ್ ಅನ್ನಿ ಸರ್. ಇಂದ 4 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಕುಂತಿ ಬೆಟ್ಟ ಅಂತ. ನಮಸ್ತೆ ಕರ್ನಾಟಕ. ಈ ಪ್ರಕೃತಿಯಲ್ಲಿರುವ ವಿಸ್ಮಯಗಳನ್ನು ನಾವು ಕೆದಕಿದಂತೆಲ್ಲ ಮತ್ತೆ ಮತ್ತೆ ಹೊಸ ವಿಚಾರಗಳನ್ನೇ ಈ ಪ್ರಕೃತಿ ನಮಗೆ ನೀಡುತ್ತಾ ಸಾಗಿದೆ. ಇವತ್ತು ಅಂತಹದೇ ಕುತೂಹಲಕಾರಿ ಆಲೋಚನೆಯೊಂದಿಗೆ ಸಾಗಿದ ನನಗೆ ಸಿಕ್ಕಿದ್ದು ಅಂತಹದೇ ಒಂದು ಅದ್ಭುತ ಮತ್ತು ವಿಶೇಷ ಪ್ರಕೃತಿಯ ವಿಸ್ಮಯ. ಹಾಗಾದರೆ ನಾನಿವತ್ತು ಹೊರಡ್ತಾ ಇರುವಂಥ ಜಾಗ ಯಾವುದು? ಈ ಜಾಗಕ್ಕೂ ಮಹಾಭಾರತಕ್ಕೂ ಒಂದು ಸಂಬಂಧ ಇದೆ. ಆ ಸಂಬಂಧವೇನು? ಯಾಕೆ ಈ ಜಾಗ ಅಷ್ಟು ವಿಶೇಷವಾಗಿದೆ? ನೀವು ನೋಡಿದಂತೆಲ್ಲ ಈ ಜಾಗ ಅಥವಾ ಈ ಒಂದು ಅಭೂತಪೂರ್ವ ವಿಸ್ಮಯಕಾರಿ ತಾಣ ಸೃಷ್ಟಿಯಾದದ್ದು ಹೇಗೆ? ಈ ಥರ ಹಲವಾರು ಪ್ರಶ್ನೆಗಳು ನಿಮಗೂ ಉದಯಿಸ್ಬೋದು. ಹಾಗಾದರೆ ಆ ಜಾಗ ಮತ್ತು ಆ ಜಾಗದಲ್ಲಿರುವ ವಿಸ್ಮಯತೆ ಮತ್ತು ಆ ಜಾಗಕ್ಕೂ ಮಹಾಭಾರತಕ್ಕಿರುವ ಸಂಬಂಧವೇನು? ಇದನ್ನು ಈ ವಿಡಿಯೋದಲ್ಲಿ ನೀವು ನೋಡಲಿಕ್ಕಿದ್ದೀರಿ. ಇಲ್ಲಿ ನಾನು ಹೆಚ್ಚಿನ ವಿವರಣೆಯನ್ನೇನು ನೀಡ್ತಾ ಇಲ್ಲ, ಆದರೆ ಆ ಜಾಗದ ಬಗ್ಗೆ ಒಂದಷ್ಟು ಮಾಹಿತಿ ನಿಮಗೆ ಸಿಗ್ಬೋದು. ನೀವು ಕೂಡ ಮೈಸೂರು, ಮಂಡ್ಯ ಪ್ರವಾಸವನ್ನು ಮಾಡೋ ಸಂದರ್ಭದಲ್ಲಿ ಈ ಅದ್ಭುತ ತಾಣಕ್ಕೆ ಒಂದು ಬಾರಿ ಭೇಟಿ ನೀಡಿ. ಪ್ರಕೃತಿಯಲ್ಲಿ ಇಂತಹ ವಿಸ್ಮಯದ ತಾಣ ಕೂಡ ನಮ್ಮ ಮನಸ್ಸಿಗೆ ತುಂಬ ಸಂತಸ ಮತ್ತು ನೆಮ್ಮದಿಯನ್ನು ನೀಡೋದರಲ್ಲಿ ಯಾವುದೇ ಅನುಮಾನವಿಲ್ಲ. ಹಾಗಾದರೆ ಆ ಜಾಗದ ಅನುಭವ ಹೇಗಿತ್ತು? ಆ ಜಾಗಕ್ಕೆ ನೀವು ಹೋಗಬೇಕಾದ್ರೆ ಯಾವ ಥರದ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು ಎಲ್ಲವೂ ಕೂಡ ನಿಮಗೆ ಈ ವಿಡಿಯೋದಲ್ಲೇ ಇದೆ. ನೀವು ಗಮನಿಸ್ತಾ ಸಾಗಿ. ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ನಿಮಗೊಂದು ಅದ್ಭುತ ಅನುಭವ ಇದೆ ಅಂತ ಹೇಳ್ತಾ ಬನ್ನಿ. ಇವತ್ತಿನ ಈ ಒಂದು ಅದ್ಭುತ ವಿಸ್ಮಯಕಾರಿ ತಾಣಕ್ಕೆ ನಮಗೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಬಂಡ್ರಪ್ಪ ನೀವು ಮೇಡಮ್. ಇಲ್ಲೆಲ್ಲ ಈಗಲೇ ಜಾಸ್ತಿ ತೋರಿಸ್ತೀವಿ, ಇದೆಲ್ಲ ನಡೆಯುತ್ತೆ. ಅಲ್ಲ ಇಡ್ಲಿ ತಿನ್ನೋ ಫೋಟೋ ಸರ್ ಹಿಂಗೆ ಐತೆ ಫುಲ್ಲು. ಇಲ್ಲ ಇನ್ನಿಷ್ಟ ಆಮೇಲೆ ಮಾಮೂಲಿ ಸ್ವಲ್ಪ ಬೆಟ್ಟ ಬಿಡುತ್ತೆ, ಈ ಥರ ಇಲ್ಲ. ಎಲ್ಲರೂ ಇವತ್ತು ಟ್ರೆಕ್ಕಿಂಗ್ ಬಂದಿದ್ದೀವಿ ಕುಂತಿ ಬೆಟ್ಟಕ್ಕೆ. 50 ಮೆಂಬರ್ಸ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಸ್ಟೂಡೆಂಟ್ಸ್, ಆಮೇಲೆ 4 ಮೆಂಬರ್ಸ್ 4 to 5 ಟೀಚರ್ಸ್ ಎಲ್ಲ ಬಂದು ಎಂಜಾಯ್ ಮಾಡ್ತಾಯಿದ್ದೀವಿ. ಟ್ರೆಕ್ನ ಸ್ಟಾರ್ಟ್ ಮಾಡಿದ್ದೀವಿ ಬೆಳಿಗ್ಗೆ ತಿಂಡಿ ಮಾಡಿಕೊಂಡು. ತುಂಬ ಚೆನ್ನಾಗಿದೆ. ಇಲ್ಲಿಂದ ನೋಡ್ಬೋದು, ಒಳ್ಳೆ ವ್ಯೂ ಎಲ್ಲ ಕಾಣ್ತಾ ಇದೆ. ಲೇಕ್ ಆಗಲಿ, ಇನ್ನೊಂದು ಆಪೋಸಿಟ್ ಒಂದು ಬೆಟ್ಟ ಇದೆ, ಸಬ್ಸ್ಕ್ರೈಬ್ ಮಾಡಿ ತುಂಬಿರೋದು. ಈಗ ನೆಕ್ಸ್ಟ್ ಒಂದು 5 ನಿಮಿಷ
ಎಷ್ಟು ಗಂಟೆಗೆ ಊಟ ರೆಡಿ ಇದೆಯಾ? 2 ಇಡ್ಲಿ 1 ವಡೆ ಸಾಂಬಾರ್. ರಾಜು ಸರ್ ಬರ್ತಾ ಇದ್ದೀರಿ. ರನ್ ಇಳಿಯೋದು ಬೇರೆ. ಎಲ್ಲಿಗೆ ಅಲ್ಲಿಗೆ ಹೋಗ್ಬಿಡಿ. ಸರ್ ರಾಜಮಡಿ ಸರ್ ನಮ್ಮ ಬಾಗ್ಲು ಸರ್ ಇನ್ನವ್ರು ಅಲ್ಲೇ ಇದ್ದಾರೆ ಸರ್. ಇದೇನಾ ಟಾಪ್? ಹಾ ಟಾಪ್ ಇದೆ. ಬಮ್ಮ ಇಲ್ಲಿಗೆ ಕೈ बजरंग बली की जय. थैंक यू. ಸರ್ ಅದೇ ಸರ್ ಇರೇ ಮರಳಿ. ಹೌದಾ? ಇಟ್ಕೊಂಡ್ ಬಾ, ಕೈ ಇಟ್ಕೊಂಡ್ ಬಾ.
ಹುಷಾರು ಹುಷಾರಾಗತ್ರ. ಹೆಂಗೈತೆ ಮಗ? ವೈಟ್ ಬಸ್ಸಿಂದ ನಾವು ಸ್ಟಾರ್ಟ್ ಮಾಡಿ ಅಲ್ಲಿಂದ ಆ ಬೆಟ್ಟಕ್ಕೆ ಬಂದು ಆ ಬೆಟ್ಟದಿಂದ 2 ಬೆಟ್ಟ ದಾಟಿ ಇಲ್ಲಿಂದ ಕಂಟಿನ್ಯೂಸ್ ಆಗಿ ಬಂದು ಫೈನಲಿ ವ್ಯೂ ಪಾಯಿಂಟ್ಗೆ ಬಂದಿದ್ದೀವಿ. ಇಲ್ಲಿ ನೋಡಿ ಒನಕೆ ಇದೆ, ಒನಕೆ ನೋಡ್ಬೋದು. ಮೊದಲು ಕುಂತಿ ಬೆಟ್ಟ ಅಂತ ಏನು ಕರೀತಾರೆ ಅಂದರೆ ಇಲ್ಲಿ ಕುಂತಿಯವರು ಇದು ಪಾಂಡವಪುರದಿಂದ ಒಂದು 3.5 4 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಕುಂತಿ ಬೆಟ್ಟ ಅಂತ. ಈ ಒಂದು ಕುಂತಿ ಬೆಟ್ಟದಲ್ಲಿ ಪಾಂಡವರು ವನವಾಸವಾದ 14 ವರ್ಷ ವನವಾಸವನ್ನು ಮಾಡಿದಂತಹ ಸಮಯದಲ್ಲಿ ಈ ಒಂದು ಬೆಟ್ಟದಲ್ಲಿ ಬಂದು ಹಡಗೆ ಕೂತಿದ್ರು, ವನವಾಸವನ್ನು ಮಾಡಿದ್ರು ಅಂತ ಒಂದು ಪ್ರತೀತಿ ಇದೆ. ಈ ಪ್ರತೀತಿಯ ಪ್ರಕಾರ ಒಂದು ಭೀಮ ಈ ಒಂದು ಒನಕೆಯಿಂದ ದವಸ ಧಾನ್ಯಗಳನ್ನು ಎತ್ತಿ ಕುಟ್ಟಿಸಿದ್ದ ಅಂತಕ್ಕಂಥ ಒಂದು ಪ್ರತೀತಿ ಇದೆ. ಅದು ನಿಜ ಅಂತ ಇಲ್ಲಿನ ಜನರ ನಂಬಿಕೆನೂ ಕೂಡ ಉಂಟು. ಮತ್ತು ಇಲ್ಲೆಲ್ಲ ಭೀಮ ಮತ್ತು ಪಾಂಡವರು ಕುಂತಿ ಇವರೆಲ್ಲ ಓಡಾಡಿರೋಕ್ಕೆ ಒಂದು ಕುರುಹುಗಳು ಕೂಡ ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಓಡಾಡಿರ್ತಕ್ಕಂತಹ ಅವರ ಹೆಜ್ಜೆ ಗುರುತುಗಳು ಕೂಡ ಇಲ್ಲಿ ಇದೆ ಅಂತ ಒಂದು ಪ್ರತೀತಿ ಇದೆ. ಸೊ ಹಾಗಾಗಿ ಒಂದು ಕುಂತಿ ಬೆಟ್ಟವನ್ನು ಇವತ್ತು NIE ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಾದಂತಹ ನಾವುಗಳು ಮತ್ತು ಒಂದಷ್ಟು ಶಿಕ್ಷಕರಿಂದ ಈ ಒಂದು ಬೆಟ್ಟವನ್ನು ಹತ್ತಲಿಕ್ಕೆ ಬಂದಿದ್ದೀವಿ. ಹತ್ತಿ ಕಂಪ್ಲೀಟ್ ಮಾಡಿದ್ದೀವಿ. ಮತ್ತು ಇದನ್ನು ಇಳಿದು ನಾವು ನಮ್ಮ ಕಾಲೇಜುಗಳಿಗೆ ನಾವು ತೆರಳ್ತೀವಿ. ಮೈಸೂರು ಅಥವಾ ಮಂಡ್ಯಕ್ಕೆ ಇಲ್ಲಿಗೆ ಪ್ರವಾಸಕ್ಕೆ ಅಂತ ಬಂದರೆ ಈ ಒಂದು ಪ್ರವಾಸ ತಾಣಕ್ಕೆ ನೀವು ಬಂದು ವಿಸಿಟ್ ಮಾಡ್ಬೋದು. ಈ ಒಂದು ಇದನ್ನು ಬೆಟ್ಟವನ್ನು ಹತ್ಬೋದು. ಇದು ಹತ್ತೋದ್ರಿಂದ ನಿಮಗೆ ದೈಹಿಕ ವ್ಯಾಯಾಮ ಕೂಡ ಆಗುತ್ತೆ, ದೈಹಿಕವಾಗಿ ಸದೃಢರಾಗಿ ಕೂಡ ನೀವು ಇರ್ಬೋದು ಅಂತ ನನ್ನದೊಂದು ಮನವಿ. ಧನ್ಯ ಸರ್ ವಿಕಾಸ್ ಸೇ ಹಾಯ್ ರವಿ ಸರ್ ಅದೇ ನೆನ್ಸ್ಕೊಂಡು ಭಯ ಆಯ್ತಾರ. ಮೇಡಮ್ ವಿಜಯಲ್ಲಿ ಬಂದಿದ್ದಾರೆ. ಜೀವನ್ ಕಿರಣ್ ಸರ್ಗೆ ಆಕ್ಷನ್. ಸಿಗಾಕಂಡಿನಿ ಬ್ರೋ. ಎಲ್ಲರೂ ಫೈನಲ್ ಬಿಟ್ಟು ಬಾಯ್ ಬಾಯ್ ಅಂದ್ರೆ ರಾಜಮಣಿ ಸರ್ ನೋಡಿದ್ರಲ್ಲ ಕುಂತಿ ಬೆಟ್ಟವನ್ನು. ನಾವು ಕೂಡ 1.5 ಗಂಟೆಯ ಚಾರಣ ಮುಗಿಸಿ ನಂತರ ಮತ್ತೆ ನಮ್ಮ ಸ್ವಸ್ಥಾನಕ್ಕೆ ಮರಳುವ ಉದ್ದೇಶದಿಂದ ಹಿಂತಿರುಗಿದ್ವಿ. ಚಾರಣ ತುಂಬ ಖುಷಿ ಕೊಡ್ತು. ಅದೇ ರೀತಿ ತುಂಬ ಟಫ್ ಕೂಡ ಇದೆ. ಚಾರಣವನ್ನು ಅಡ್ವೆಂಚರಸ್ ಇಷ್ಟಪಡುವವರಿಗೆ ಈ ಒಂದು ಟ್ರೆಕ್ಕಿಂಗ್ ತುಂಬ ಇಷ್ಟ ಆಗ್ಬೋದು. ನನಗೆ ಜಾಗ ತುಂಬ ಇಷ್ಟ ಆಯಿತು.
ಇದನ್ನೆಲ್ಲ ನೋಡಿದ ಮೇಲೆ ನನಗನಿಸಿದ್ದು ಕರ್ನಾಟಕದಲ್ಲಿ ಪ್ರವಾಸಿ ತಾಣಗಳಿಗೆ, ಈ ಥರದ ಅದ್ಭುತಗಳಿಗೆ, ಈ ಥರದ ವಿಸ್ಮಯಕಾರಿ ತಾಣಗಳಿಗೆ, ಮನಸ್ಸಿಗೆ ಮುದ ಕೊಡುವ ಜಾಗಗಳಿಗೆ ಏನು ಬರ ಇಲ್ಲ. ಆದರೆ ನಮ್ಮ ಸರ್ಕಾರ ಇಂಥ ಪ್ರವಾಸಿ ತಾಣಗಳನ್ನು ಕಡೆಗಣಿಸಿರುವುದು ಮತ್ತು ಅದರ ಬಗ್ಗೆ ಗಮನ ಹರಿಸದಿರುವುದರಿಂದ ಇದು ಹೆಚ್ಚಿನ ಜನರಿಗೆ ಗೊತ್ತೇ ಇಲ್ಲ. ಹಾಗಾಗಿ ಪ್ರತಿ ಬಾರಿಯೂ ನಾನು ಇಂಥ ಜಾಗಗಳಿಗೆ ಹೋದಾಗ ನನಗನಿಸೋದು, ನಮ್ಮ ಸರ್ಕಾರ ಯಾಕೆ ಇಂಥ ಜಾಗಗಳಿಗೆ ಒಂದು ಪ್ರವಾಸಿ ತಾಣದ ಗುರುತನ್ನು ಕೊಟ್ಟು ಒಂದಷ್ಟು ಇಂಥ ಕರ್ನಾಟಕದಲ್ಲಿರುವ ಇಂಥ ಅದ್ಭುತ ತಾಣಗಳಿಗೆ ರಾಷ್ಟ್ರೀಯ ಮನ್ನಣೆಯನ್ನು ಕೊಟ್ಟರೆ ಏನು ಅದೆಷ್ಟು ಉಪಯೋಗ ಆಗ್ಬೋದು. ಬಟ್ ಇದರ ಬಗ್ಗೆ ಯಾರೂ ಆಲೋಚಿಸೋದಿಲ್ಲ. ನಮ್ಮ ಸರ್ಕಾರದ ಒಂದು ಪ್ರವಾಸಿ ತಾಣಗಳ ಬಗ್ಗೆ ನಮ್ಮ ಸರ್ಕಾರ ವಹಿಸುವಂಥ ಒಂದು ನಿರ್ಲಕ್ಷ್ಯ ತುಂಬ ಬೇಸರ ಅನಿಸ್ತದೆ. ಇನ್ನಾದರೂ ಸರ್ಕಾರ ಇಂಥ ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ, ಮೂಲಭೂತ ಸೌಕರ್ಯಗಳ ಬಗ್ಗೆ ಗಮನ ಕೊಟ್ಟು ಅಭಿವೃದ್ಧಿಪಡಿಸಿದರೆ ಬಹುಶಃ ನಮ್ಮ ಸರ್ಕಾರಕ್ಕೂ ಪ್ರವಾಸಿ ತಾಣಗಳ ಮುಖೇನ ಬರುವಂಥ ಆದಾಯ ಹೆಚ್ಚಾಗಿ ಜನರು ತುಂಬ ಇಷ್ಟಪಡ್ಬೋದು ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇನ್ನಷ್ಟು ಕಂಟೆಂಟ್ಗಳಿಗೆ ನಿಮ್ಮ ಸಹಕಾರ ಇರಲಿ. ಬನ್ನಿ, ಚಾರಣವನ್ನು ಅನುಭವಿಸಿದಂಥ ನಮ್ಮ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಏನು ಹೇಳ್ತಾರೆ ನೋಡ್ತಾ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಸೂಪರ್, ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಸೂಪರ್, ಗುಡ್ ಎಕ್ಸ್ಪೀರಿಯನ್ಸ್. ಸೂಪರ್. ತುಂಬ ಅಡ್ವೆಂಚರ್ ಆಗಿತ್ತು. ಗುಡ್ ಎಕ್ಸ್ಪೀರಿಯನ್ಸ್. ಡಿಫಿಕಲ್ಟ್ ಇತ್ತು ಬಟ್ ಆಸಮ್. ಓಕೆ ಸೀರಿಯಸ್ ಆಗಿತ್ತು. ಸೂಪರ್ ಆಗಿತ್ತು ಸರ್. ಇನ್ನೊಂದ್ಸಲಿ ಬರಾವ ಸೂಪರ್ ಆಗಿತ್ತು. ಸೂಪರ್, ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೂಡಿಂಗ್. ಹೇಳಮ್ಮ. Fantastic. ಸೂಪರ್ ಸೂಪರ್, ತುಂಬ ಚೆನ್ನಾಗಿದೆ. ರಿಪೀಟ್. ನಾವು ಅಲ್ಲಿ ವೈಟ್ ಬಸ್ಸಿಂದ ಆ ಕಡೆಯಿಂದ, ಆ ವೈಟ್ ಬಸ್ಸಿಂದ ನಾವು ಅಲ್ಲಿ ಸ್ಟಾರ್ಟ್ ಮಾಡಿ